ಕ್ಷಮೆ ಕೇಳಿದ ಪ್ರಧಾನಿ ಮರೆತ 10 ವರ್ಷದ ಮಹಾಪಾಪಗಳು. ನಮಸ್ಕಾರ, ಕನ್ನಡವ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೇದಿಕೆ ಮೇಲೆ ನಿಂತು ಕೈ ಮುಗಿಯೋದು ಸುಲಭ, ಕ್ಯಾಮೆರಾಗಳ ಮುಂದೆ ನಿಂತು ಕಣ್ಣೀರು ಹಾಕೋದು ಇನ್ನೂ ಸುಲಭ. ಆದ್ರೆ 10 ವರ್ಷಗಳ ಕಾಲ ಅಧಿಕಾರದ ಗದ್ದುಗೆಯಲ್ಲಿದ್ದಾಗ ಅದೇ ಹೆಣ್ಮಕ್ಳ ರಕ್ಷಣೆ ಮಾಡೋದು ಮಾತ್ರ ಈ ಸರ್ಕಾರಕ್ಕೆ ಕಷ್ಟವಾಯಿತು. ಹೌದು ವೀಕ್ಷಕರೇ, ಇಂದು ದೇಶದ ಪ್ರಧಾನಿಗಳು ವೇದಿಕೆ ಮೇಲೆ ನಿಂತು ಮಹಿಳೆಯರ ಮುಂದೆ ಕೈ ಮುಗಿದು ಕ್ಷಮೆ ಕೇಳ್ತಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧ ಪಕ್ಷಗಳು ಅಡ್ಡಿಪಡಿಸಿವೆ ಎನ್ನುವ ಹೊಸ ರಾಗ ಹಾಡ್ತಿದ್ದಾರೆ. ಆದ್ರೆ ಕಳೆದ 10 ವರ್ಷಗಳಿಂದ ಪೂರ್ಣ ಬಹುಮತವಿದ್ರೂ ಸುಮ್ಮನಿದ್ದವರು ಈಗ ಚುನಾವಣೆಯ ಹೊಸ್ತಿಲಿನಲ್ಲಿ ಮಹಿಳಾ ಪ್ರೇಮ ಮೆರೀತಾ ಇರೋದ್ರ ಹಿಂದೆ ಅತಿ ದೊಡ್ಡ ರಾಜಕೀಯ ಕುತಂತ್ರ ಅಡಗಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಘೋಷಣೆ ಕೂಗಿದವರ ಆಡಳಿತದಲ್ಲಿ ಅಸಲಿಗೆ ಹೆಣ್ಣು ಮಕ್ಕಳು ಎಷ್ಟು ಸುರಕ್ಷಿತರಾಗಿದ್ರು? ಬನ್ನಿ, ಇವತ್ತು ನಾವು ಬಿಜೆಪಿ ಸರ್ಕಾರದ ಅಸಲಿ ಮಹಿಳಾ ವಿರೋಧಿ ಮುಖವಾಡವನ್ನ ಕಳಚಿಡ್ತೇನೆ. ಉತ್ತರ ಪ್ರದೇಶದ ಉನ್ನಾವೋ ನೆನ್ಪಿದ್ಯಾ? ಅಲ್ಲಿನ ಅಂದಿನ ಪ್ರಬಲ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ಒಬ್ಬ ಅಪ್ರಾಪ್ತ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದಾಗ ಈ ಡಬಲ್ ಇಂಜಿನ್ ಸರ್ಕಾರ ಏನ್ ಮಾಡಿತು? ಸಂತ್ರಸ್ತೆ ನ್ಯಾಯಕ್ಕಾಗಿ ದಿನಗಟ್ಟಲೆ ಅಲೆದಾಡಿ ಕೊನೆಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮನೆಯ ಮುಂದೆ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಬೇಕಾಯಿತು. ಆಕೆಯ ತಂದೆಯನ್ನ ಪೊಲೀಸರ ಕಸ್ಟಡಿಯಲ್ಲೇ ಬರ್ಬರವಾಗಿ ಕೊಲ್ಲಲಾಯಿತು. ಅಷ್ಟೇ ಅಲ್ಲ, ಸಾಕ್ಷ್ಯ ನಾಶ ಮಾಡೋದಕ್ಕೆ, ಸಂತ್ರಸ್ತೆಯನ್ನೇ ಮುಗಿಸೋದಕ್ಕೆ ಆಕೆಯ ಕಾರಿಗೆ ಟ್ರಕ್ನಿಂದ ಡಿಕ್ಕಿ ಹೊಡೆಸಿ ಅಪಘಾತ ಮಾಡಿಸಲಾಯಿತು. ಒಬ್ಬ ಕ್ರೂರಿ ಶಾಸಕನನ್ನ ರಕ್ಷಿಸೋದಕ್ಕೆ ಇಡೀ ಸರ್ಕಾರ, ಪೊಲೀಸ್ ವ್ಯವಸ್ಥೆಯೇ ಒಂದಾಗಿ ನಿಂತದ್ದು ಇದೇ ಬಿಜೆಪಿಯ ಕಾಲದಲ್ಲಿ ಅಲ್ವಾ? ಇದು ಇವರು ಹೇಳುವ ನಾರಿ ಶಕ್ತಿಯೇ? ಬಿಜೆಪಿ ಅಸಲಿ ಮಹಿಳಾ ವಿರೋಧಿ ಅನ್ನಲು ಬಿಲ್ಕಿಸ್ ಬಾನು ಪ್ರಕರಣಕ್ಕಿಂತ ದೊಡ್ಡ ಉದಾಹರಣೆ ಇತಿಹಾಸದಲ್ಲೇ ಮತ್ತೊಂದಿಲ್ಲ. ಗರ್ಭಿಣಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ, ಆಕೆಯ ಕಣ್ಮುಂದೆಯೇ ಎಳೆ ಮಗುವನ್ನ ಕಲ್ಲಿಗೆ ಚಚ್ಚಿ ಕೊಂದ ಆ 11 ಮಂದಿ ರಾಕ್ಷಸರನ್ನ ಗುಜರಾತ್ ಬಿಜೆಪಿ ಸರ್ಕಾರ ಜೈಲಿನಿಂದ ಸನ್ನಡತಿ ಆಧಾರದ ಮೇಲೆ ಬಿಡುಗಡೆ ಮಾಡಿತು. ಅಷ್ಟೇ ಅಲ್ಲ, ಜೈಲಿನಿಂದ ಹೊರಬಂದ ಆ ಅಪರಾಧಿಗಳಿಗೆ ಹೂಮಾಲೆ ಹಾಕಿ ಸಿಹಿ ತಿನ್ನಿಸಿ ಸ್ವಾಗತಿಸಲಾಯಿತು. ಅತ್ಯಾಚಾರಿಗಳನ್ನ ಸಂಸ್ಕಾರಿ ಬ್ರಾಹ್ಮಣರು ಅಂತ ಕರೆದ ಬಿಜೆಪಿ ಶಾಸಕನ ಹೇಳಿಕೆ ಇಡೀ ಸ್ತ್ರೀ ಕುಲಕ್ಕೆ ಮಾಡಿದ ಅತಿ ದೊಡ್ಡ ಅಪಮಾನವಾಗಿತ್ತು. ಅಂದ್ರೆ ಗಮನಿಸಿ, ಇಲ್ಲಿ ಇವರಿಗೆ ದೇಶದ ಕಾನೂನಿಗಿಂತ ಅತ್ಯಾಚಾರಿಗಳ ರಕ್ಷಣೆಯೇ ಮುಖ್ಯವಾಗಿತ್ತು. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ದಲಿತ ಹೆಣ್ಣು ಮಗಳ ಮೇಲೆ ಅಮಾನುಷವಾಗಿ ಅತ್ಯಾಚಾರವೆಸಗಿದಾಗ ಆಕೆಯ ಶವವನ್ನ ಕುಟುಂಬಸ್ಥರಿಗೆ ನೀಡದೆ ಮಧ್ಯರಾತ್ರಿ ಪೊಲೀಸರೇ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ರು. ಹೆತ್ತ ತಾಯಿಗೆ ಮಗಳ ಮುಖ ನೋಡುವ ಕೊನೆಯ ಅವಕಾಶವನ್ನು ಆ ಸರ್ಕಾರ ನೀಡಲಿಲ್ಲ. ಸಾಕ್ಷ್ಯ ನಾಶಪಡಿಸಲು ಮತ್ತು ಅಪರಾಧಿಗಳನ್ನ ಕಾಪಾಡೋದಕ್ಕೆ ಇಡೀ ವ್ಯವಸ್ಥೆಯನ್ನ ಬಳಸಿಕೊಂಡ ಈ ಕ್ರೌರ್ಯ ಮರೆಯೋದಕ್ಕೆ ಸಾಧ್ಯ ಇದೆಯಾ? ಹೆಣ್ಣಿನ ಶವಕ್ಕೂ ಮರ್ಯಾದೆ ಕೊಡದ ಇವರು ಇವತ್ತು ಮಹಿಳೆಯರ ಬಗ್ಗೆ ಕಾಳಜಿ ಇರುವಂತೆ ನಾಟಕ ಆಡ್ತಿದ್ದಾರೆ. ದೇಶಕ್ಕೆ ಚಿನ್ನದ ಪದಕ ತಂದುಕೊಟ್ಟಾಗ ಅವರ ಜೊತೆ ಫೋಟೋ ತೆಗೆಸಿಕೊಂಡ ಪ್ರಧಾನಿ ಅದೇ ಹೆಣ್ಣು ಮಕ್ಕಳು ಅಕ್ಷರಶಃ ಬೀದಿಯಲ್ಲಿ ಅತ್ತಾಗ ತಿರುಗಿ ಕೂಡ ನೋಡ್ಲಿಲ್ಲ. ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಸಿಂಗ್ ನನ್ನ ಬಂಧಿಸಿ ಅಂತ ಕುಸ್ತಿಪಟುಗಳು ದೆಹಲಿಯಲ್ಲಿ ಚಳಿಯಲ್ಲಿ ರಸ್ತೆ ಮೇಲೆ ಮಲಗಿದ್ರು. ಆದ್ರೆ ಸರ್ಕಾರ ಆತನನ್ನ ರಕ್ಷಿಸಿತು. ಹೊಸ ಸಂಸತ್ ಭವನದ ಉದ್ಘಾಟನೆಯ ದಿನವೇ ಈ ಹೆಣ್ಣು ಮಕ್ಕಳನ್ನ ಪೊಲೀಸರು ಕಾಲಿನಿಂದ ತುಳಿದು ಎಳೆದಾಡಿ ಬಂಧಿಸಿದ್ರು. ಯಾಕೆ? ಮೊನ್ನೆ ವಿರೋಧ ಪಕ್ಷಗಳ ಮೇಲೆ ಆರೋಪ ಮಾಡುವಾಗ ಬಂದ ಕಣ್ಣೀರು ಆಗ ಕ್ರೀಡಾಪಟುಗಳ ವಿಷಯದಲ್ಲಿ ಬರ್ಲಿಲ್ವಾ ಮೋದಿ ಅವರೇ? ವೀಕ್ಷಕರೇ, ಈಗ ಮಣಿಪುರದ ವಿಷಯಕ್ಕೆ ಬರೋಣ. ಇದು ಕೇವಲ ಒಂದು ರಾಜ್ಯದ ಘಟನೆಯಲ್ಲ, ಇದು ಇಡೀ ಭಾರತದ ಆತ್ಮಕ್ಕೆ ಬಿದ್ದ ಪೆಟ್ಟು. ಮಣಿಪುರದಲ್ಲಿ 2 ಮಹಿಳೆಯರನ್ನ ಬೆತ್ತಲಾಗಿಸಿ ನೂರಾರು ಕಾಮುಕರ ನಡುವೆ ಮೆರವಣಿಗೆ ಮಾಡಿ ಅವರ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದಾಗ ಈ ದೇಶದ ಪ್ರಧಾನ ಸೇವಕ ಎಲ್ಲಿದ್ರು? ಬರೋಬ್ಬರಿ 70 ದಿನಗಳ ಕಾಲ ಅಲ್ಲಿನ ಬಿಜೆಪಿ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಆಗ್ಲಿ ಅಥವಾ ಕೇಂದ್ರ ಸರ್ಕಾರವಾಗ್ಲಿ ಒಂದೇ ಒಂದು ತುಟಿ ಬಿಚ್ಚಲಿಲ್ಲ. ಅಲ್ಲಿನ ಇಂಟರ್ನೆಟ್ ಕಟ್ ಮಾಡಿ ಸತ್ಯವನ್ನ ಹೂತು ಹಾಕುವ ಪ್ರಯತ್ನ ಮಾಡಲಾಯಿತು. ಯಾವಾಗ ಆ ವಿಡಿಯೋ ಜಗತ್ತಿನಾದ್ಯಂತ ವೈರಲ್ ಆಗಿ ಭಾರತದ ಮಾನ ಹರಾಜಾಯ್ತೋ ಆಗ ಅನಿವಾರ್ಯವಾಗಿ ಪ್ರಧಾನಿ ಮೋದಿ ಕೇವಲ 30 ಸೆಕೆಂಡ್ ಮಾತನಾಡಿದ್ರು. ಅಲ್ಲಿಯವರೆಗೂ ಅವರಿಗೆ ಆ ಹೆಣ್ಮಕ್ಳ ಆಕ್ರಂದನ ಕೇಳಿಸ್ಲಿಲ್ವಾ? ನಮ್ಮ ಸರ್ಕಾರದಲ್ಲಿ ನೂರಾರು ಇಂತಹ ಘಟನೆಗಳು ನಡೆಯುತ್ತಲೇ ಇರ್ತವೆ ಅಂತ ಮಣಿಪುರದ ಮುಖ್ಯಮಂತ್ರಿ ಬೇಜವಾಬ್ದಾರಿಯಿಂದ ಹೇಳಿಕೆ ನೀಡಿದ್ರಲ್ಲ, ಅದು ಯಾವ ರೀತಿಯ ಸಂಸ್ಕೃತಿ?
ಮಹಿಳೆಯರ ಮಾನ ಹರಾಜಾಗ್ತಾ ಇದ್ರೂ ಅಧಿಕಾರಕ್ಕಾಗಿ ಮೌನ ವಹಿಸಿದ ಈ ಸರ್ಕಾರಕ್ಕೆ ಇವತ್ತು ಕ್ಷಮೆ ಕೇಳುವ ನೈತಿಕ ಹಕ್ಕಿದ್ಯಾ? ಬರೀ ದೈಹಿಕ ದೌರ್ಜನ್ಯ ಅಲ್ಲ, ಆರ್ಥಿಕವಾಗಿಯೂ ಬಿಜೆಪಿ ಸರ್ಕಾರ ಮಹಿಳೆಯರ ಮೇಲೆ ಅತಿ ದೊಡ್ಡ ಪ್ರಹಾರ ಮಾಡಿದೆ. 2014ಕ್ಕೂ ಮುನ್ನ ಗ್ಯಾಸ್ ಸಿಲಿಂಡರ್ ಬೆಲೆ 10 ರೂಪಾಯಿ ಏರಿಕೆಯಾದ್ರೆ ರಸ್ತೆಗೆ ಇಳಿದು ಪ್ರತಿಭಟಿಸ್ತಾ ಇದ್ದ ಸ್ಮೃತಿ ಇರಾನಿ ಈಗ ಎಲ್ಲಿ ಹೋಗಿದ್ದಾರೆ? 400 ರೂಪಾಯಿ ಇದ್ದ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ 1100ಕ್ಕೆ ಏರಿಸಿ ಇಂದು ಚುನಾವಣೆ ಬಂದಾಗ 100 ರೂಪಾಯಿ ಇಳಿಸಿ ದೇಶದ ಮಹಿಳೆಯರಿಗೆ ನಾವು ದೊಡ್ಡ ಉಪಕಾರ ಮಾಡಿದ್ದೇವೆ ಅಂತಿದ್ದಾರೆ. ಉಜ್ವಲ ಯೋಜನೆಯ ಸಿಲಿಂಡರ್ಗಳು ಇಂದು ಗ್ಯಾಸ್ ತುಂಬಲಾಗದೆ ಬಡವರ ಮನೆಯ ಮೂಲೆ ಸೇರಿವೆ. ಹೆಣ್ಮಕ್ಳು ಬಳಸುವ ಸ್ಯಾನಿಟರಿ ಪ್ಯಾಡ್ ಮೇಲೂ ಜಿಎಸ್ಟಿ ಹಾಕಿದ್ದ ಈ ಸರ್ಕಾರ ಈಗ ದಿಢೀರಾಗಿ ಮಹಿಳಾ ಪ್ರೇಮಿಯಾಗಿ ಬದಲಾಗೋದಕ್ಕೆ ಹೇಗೆ ಸಾಧ್ಯ? ಇದು ಅಸಲಿ ಮಹಿಳಾ ವಿರೋಧಿ ಅಜೆಂಡಾ ಅಲ್ವೇ? ವೀಕ್ಷಕರೇ, ಬರೀ ಇಂತಹ ಘಟನೆಗಳಷ್ಟೇ ಅಲ್ಲ, ಇವರ ಪಕ್ಷದ ನಾಯಕರ ನಾಲಗೆಯನ್ನ ಒಮ್ಮೆ ನೋಡಿ. ಅತ್ಯಾಚಾರ ಆದಾಗ ಅದನ್ನ ಸಮರ್ಥಿಸಿಕೊಳ್ಳುವ ಇವರ ಶಾಸಕರು ಮತ್ತು ಸಚಿವರ ಪಟ್ಟಿ ಬಹಳ ದೊಡ್ಡದಿದೆ. ಹುಡುಗರು ತಪ್ಪು ಮಾಡ್ತಾರೆ, ಅದಕ್ಕೆಲ್ಲ ಫಾಸಿ ಹಾಕಬೇಕೆ ಅಂತ ಹೇಳಿದ್ದು ಯಾವ ನಾಯಕರು? ಅತ್ಯಾಚಾರಕ್ಕೆ ಹೆಣ್ಮಕ್ಕಳ ಉಡುಪು ಮತ್ತು ಮೊಬೈಲ್ ಬಳಕೆಯೇ ಕಾರಣ ಅಂತ ಸಂತ್ರಸ್ತೆಯನ್ನೇ ದೂಷಿಸುವ ಇವರ ಸಚಿವರ ಮಾನಸಿಕತೆ ಎಂಥದ್ದು? ಸ್ವತಃ ಹರಿಯಾಣದ ಮುಖ್ಯಮಂತ್ರಿಯೇ ಕಾಶ್ಮೀರದಿಂದ ಸೊಸೆಯಂದಿರನ್ನ ತರ್ತೀವಿ ಅಂತ ಹೆಣ್ಮಕ್ಕಳನ್ನ ಒಂದು ವಸ್ತುವಿನಂತೆ ಬಿಂಬಿಸಿದಾಗ ಈ ಸರ್ಕಾರದ ಮಹಿಳಾ ಪ್ರೇಮ ಎಲ್ಲಿ ಹೋಗಿತ್ತು? ಇದು ಕೇವಲ ವೈಯಕ್ತಿಕ ಹೇಳಿಕೆ ಅಲ್ಲ, ಇದು ಬಿಜೆಪಿಯ ಒಳಗಿರುವ ಮಹಿಳಾ ವಿರೋಧಿ ಮನಸ್ಥಿತಿಯ ದರ್ಶನ. ಇಷ್ಟೆಲ್ಲ ಆದ್ರೂ ಇಂದು ಪ್ರಧಾನಿಯವರು ವೇದಿಕೆ ಮೇಲೆ ನಿಂತು ಮಹಿಳೆಯರ ಮುಂದೆ ಕೈ ಮುಗಿಯುತ್ತಿದ್ದಾರೆ. ಇದನ್ನ ಕಂಡ್ರೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಿಲ್ಲ. ನಮ್ಮ ಪ್ರಶ್ನೆ ಇಷ್ಟೇ, ಉನ್ನಾವೋದಲ್ಲಿ ಸಂತ್ರಸ್ತೆಯ ತಂದೆಯನ್ನ ಕೊಲ್ಲುವಾಗ ಬಿಜೆಪಿ ನಾಯಕರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಲಗಿದ್ರೆ, ಬಿಲ್ಕಿಸ್ ಬಾನು ಅತ್ಯಾಚಾರಿಗಳಿಗೆ ಹೂಮಾಲೆ ಹಾಕಿ ಸ್ವಾಗತಿಸುವಾಗ ಈ ಮಹಿಳಾ ಪ್ರೇಮಿಗಳ ವಿವೇಕ ಎಲ್ಲೇ ಅಡಗಿತ್ತು? ಹತ್ರಾಸ್ನಲ್ಲಿ ಅದ್ದೂರಿ ಭಾಷಣ ಮಾಡುವ ಪ್ರಧಾನಿ ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ ಒಂದು ಹೆಣ್ಣು ಮಗಳ ಶವಕ್ಕೆ ಮರ್ಯಾದೆ ಕೊಡಲು ಸಾಧ್ಯವಾಗಿರ್ಲಿಲ್ಲ ಅಲ್ಲ? ಆಗ ಇವರ ಮೌನಕ್ಕೆ ಯಾವ ಬೆಲೆ ಇತ್ತು? ದೇಶಕ್ಕೆ ಕೀರ್ತಿ ತಂದ ಹೆಣ್ಮಕ್ಳು ದೆಹಲಿಯ ರಸ್ತೆಯಲ್ಲಿ ಅಕ್ಷರಶಃ ಬೀದಿ ನಾಯಿಗಳಂತೆ ಎಳೆದಾಡಲ್ಪಟ್ಟಾಗ ಪೊಲೀಸ್ ಬೂಟುಗಳು ಅವರ ಎದೆಯ ಮೇಲೆ ಒದ್ದಾಗ ಈ ಸರ್ಕಾರಕ್ಕೆ ಕಣ್ಣು ಕಾಣಿಸ್ತಾ ಇರ್ಲಿಲ್ವೇ? ಮಣಿಪುರದಲ್ಲಿ ಹೆಣ್ಮಕ್ಳ ಮಾನ ಹರಾಜಾಗಿ 70 ದಿನಗಳಾದ್ರೂ ತುಟಿ ಬಿಚ್ಚದವರು ಇಂದು ಚುನಾವಣೆ ಬಂದ ಕೂಡಲೇ ಮಹಿಳೆಯರ ಕಾಲು ಹಿಡಿಯೋದಕ್ಕೆ ಬರ್ತಿದ್ದಾರಂದ್ರೆ ಇದು ರಾಜಕೀಯ ನೌಟಂಕಿ ಅನ್ನದೇ ಇನ್ನೇನ್ ಹೇಳ್ಬೇಕು? 10 ವರ್ಷಗಳ ಕಾಲ ಅಧಿಕಾರದ ಅಮಲಿನಲ್ಲಿ ಮಹಿಳೆಯರ ಆಕ್ರಂದನಕ್ಕೆ ಕಿವುಡಾಗಿದ್ದ ಈ ಸರ್ಕಾರಕ್ಕೆ ಈಗ ಚುನಾವಣೆಯ ಹೊತ್ತಿನಲ್ಲಿ ಇದ್ದಕ್ಕಿದ್ದಂತೆ ಕಿವಿ ಕೇಳಿಸ್ತಾ ಇರೋದು ಆಶ್ಚರ್ಯದ ಸಂಗತಿ ಅಲ್ವಾ? ಇದು ಅಸಲಿ ಕಾಳಜಿ ಅಲ್ಲ ವೀಕ್ಷಕರೇ, ಇದು ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಹೆಣ್ಮಕ್ಕಳ ಭಾವನೆಗಳ ಜೊತೆ ಆಟ ಆಡ್ತಾ ಇರುವಂತಹ ಒಂದು ಚದುರಂಗದ ಆಟ. ವೀಕ್ಷಕರೇ, ಪ್ರಧಾನಿಯವರು ಇವತ್ತು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡುವಾಗ ಯಾವುದೋ ಹೊಸ ವಿಷಯಗಳನ್ನ ತಳುಕು ಹಾಕ್ತಿದ್ದಾರೆ. ವಿರೋಧ ಪಕ್ಷಗಳನ್ನ ದೂಷಿಸುವ ಮೂಲಕ ತಮ್ಮ 10 ವರ್ಷಗಳ ವೈಫಲ್ಯವನ್ನ ಮುಚ್ಚಿ ಹಾಕ್ತಿದ್ದಾರೆ. 2029ರ ನಂತರವಷ್ಟೇ ಜಾರಿಯಾಗುವ ಈ ಮೀಸಲಾತಿ ಬಿಲ್ ಕೇವಲ ಒಂದು ಪೋಸ್ಟ್ ಡೇಟೆಡ್ ಚೆಕ್ ಅಷ್ಟೇ. ಇದನ್ನ ನಾವು ಚುನಾವಣಾ ನೌಟಂಕಿ ಅನ್ನದೇ ಇನ್ನೇನ್ ಅನ್ಬೇಕು? ಕೇವಲ ರಾಜಕೀಯ ಲಾಭಕ್ಕಾಗಿ ಹೆಣ್ಣನ್ನ ದಾಳವಾಗಿ ಬಳಸಿಕೊಳ್ಳುವ ಈ ಕುತಂತ್ರವನ್ನ ದೇಶದ ಪ್ರಜ್ಞಾವಂತ ಮಹಿಳೆಯರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇತಿಹಾಸದಲ್ಲಿ ದಾಖಲಾದ ಈ ಕರಾಳ ಸತ್ಯಗಳನ್ನ ಬೀದಿಯಲ್ಲಿ ಚೆಲ್ಲಿದ ಕಣ್ಣೀರನ್ನ ಮರೆಮಾಚಲು ಯಾವ ರಾಜಕೀಯ ಭಾಷಣದಿಂದಲೂ ಸಾಧ್ಯವಿಲ್ಲ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.